So question 1, if the simple interest on a certain sum for 3 years is 1800, so what is the simple interest on the same sum for 7 years if the rate of interest remains unchanged? ಸೊ ಕನ್ನಡದಲ್ಲಿ ಓದ್ತೇನೆ, ಸೇಮ್ ಅದನ್ನೇ. ಒಂದು ನಿರ್ದಿಷ್ಟ ಅಸಲಿನ ಮೇಲೆ 3 ವರ್ಷಗಳಿಗೆ ಆಗುವ ಸರಳ ಬಡ್ಡಿಯು 1800 ಆದರೆ ಬಡ್ಡಿಯ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಅದೇ ಸಾಲಿನ ಮೇಲೆ 7 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? ಓಕೆ, ಕ್ವಶನ್ ಅರ್ಥ ಆಯ್ತಾ? ಓಕೆ, ನಾವು ಇದನ್ನು ಸಾಲ್ವ್ ಮಾಡೋಣ. ಸೊ 3 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಏನಿದೆ 1800. ಓಕೆ, ಸೊ ಸಿಂಪಲ್ ಇಂಟ್ರೆಸ್ಟ್ 7 ವರ್ಷಕ್ಕೆ ಎಷ್ಟಾಗುತ್ತೆ? 7 ಇಯರ್ಸ್ಗೆ ಎಷ್ಟು? ಓಕೆ, ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಸೇಮ್. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಆಗುತ್ತೆ, ಚೇಂಜ್ ಇಲ್ಲ. ಸೊ 3 ವರ್ಷಕ್ಕೆ 1800 ಅಂದರೆ 1 ವರ್ಷಕ್ಕೆ ಎಷ್ಟಾಗುತ್ತೆ? 1800 ಡಿವೈಡ್ ಬೈ 3, 3 1 3 6, ಸೊ 600 ರೂಪಾಯಿ. ಇದು ನಮ್ಮ 1 ವರ್ಷದ ಬಡ್ಡಿ. ಓಕೆ, ಇವಾಗ 600 ರೂಪಾಯಿ 7 ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ 7 × 600, ದಟ್ ಈಸ್ 4200. ಇದು ನಮ್ಮ 7 ವರ್ಷದ ಬಡ್ಡಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 2, ವಾಟ್ ಈಸ್ ಸಿಂಪಲ್ ಇಂಟ್ರೆಸ್ಟ್ ಅರ್ನ್ಡ್ ಆನ್ ಪ್ರಿನ್ಸಿಪಲ್ ಆಫ್ 6400 at an annual interest rate of 8% over period of 5 years? ಓಕೆ, ಸೊ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವಿಲ್ಲಿ. ನಮಗೆ ಗೊತ್ತಿದೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು? ಪಿ ಟಿ ಆರ್ ಬೈ 100. ಓಕೆ, ಸೊ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ 6400. ಓಕೆ, ಸೊ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ 8%. ಓಕೆ, ಟೈಮ್ ಏನಿದೆ 5 years ಡಿವೈಡ್ ಬೈ 100. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 64 × 8 5 40. ಸೊ ಎಷ್ಟಾಗುತ್ತೆ? 0 0 4 4 16 24 25. ಸೊ 2560. ಇದು ನಮ್ಮ ಆನ್ಸರ್, ಆಪ್ಷನ್ ಎ. ಓಕೆ, ಸೊ ಕ್ವಶನ್ ನಂಬರ್ 3, ಸೊ ಹೌ ಮಚ್ ಸಿಂಪಲ್ ಇಂಟ್ರೆಸ್ಟ್ ವಿಲ್ ಬಿ ಆನ್ ಅ ಪ್ರಿನ್ಸಿಪಲ್ ಆಫ್ 9000 earned in 16 months at an annual rate of 9%? 9000 ಅಸಲಿನ ಮೇಲೆ ವಾರ್ಷಿಕ 9% ಬಡ್ಡಿ ದರದಲ್ಲಿ 16 ತಿಂಗಳಲ್ಲಿ ಲಭಿಸುವ ಸರಳ ಬಡ್ಡಿ ಎಷ್ಟು? ಸೊ ನಾವು ಸರಳ ಬಡ್ಡಿ ಫೈಂಡ್ ಔಟ್ ಮಾಡಬೇಕು, ಅಂದರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು? ಪಿ ಟಿ ಆರ್ ಬೈ 100. ಸೊ ನಮಗೆ ಗೊತ್ತಿದೆ ಟಿ ಇಲ್ಲಿ ಇಯರ್ಸಲ್ಲಿ ಇರುತ್ತೆ ಅಂತ. ಓಕೆ, ಟಿ ಇಯರ್ಸಲ್ಲಿ ಇರಬೇಕು. ಸೊ ನಮಗೆ ಕ್ವಶನಲ್ಲಿ ಏನಿದೆ, ಟೈಮು ಮಂತ್ಸಲ್ಲಿ ಕೊಟ್ಟಿದ್ದಾರೆ 16 months ಅಂತ. ಇಯರ್ಸಲ್ಲಿ ಮಾಡಬೇಕಂದ್ರೆ ಈ ಮಂತ್ಸನ್ನು ಸೊ 12ಇಂದ ಡಿವೈಡ್ ಮಾಡಬೇಕು. ಸೊ ಅವಾಗ ಇದು ಇಯರ್ಸಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ನಾವೀಗ ಸಾಲ್ವ್ ಮಾಡೋಣ. 9000 ಇದು ನಮ್ಮ ಪ್ರಿನ್ಸಿಪಲ್ ಅಮೌಂಟು, ಹಾಗೆ ಟೈಮ್ ಎಷ್ಟು 16 ಡಿವೈಡ್ ಬೈ 12 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 9%. ಸೊ ಇಂಟು 100 ಮಾಡೋಣ. ಸೊ ಇದು ನಮ್ಮ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ. ಸೊ ಇದನ್ನು ಸಾಲ್ವ್ ಮಾಡೋಣ. 4 4 4 3 2 zeros, 2 zeros, 3 1 3 3. ಸೊ 90 × 12. ಸೊ ಇದು ಎಷ್ಟಾಗುತ್ತೆ ಅಂದರೆ 1080. ಸೊ ಇದು ನಮ್ಮ ಸಿಂಪಲ್ ಇಂಟ್ರೆಸ್ಟ್. ಓಕೆ, ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 5, ಸೊ ಇದರಲ್ಲಿ ಏನಿದೆ ಅಂದರೆ ಡಿಫ್ರೆನ್ಸ್ ಇನ್ ರೇಟ್ಸ್ ಮತ್ತು ಕ್ಯಾಲ್ಕುಲೇಟಿಂಗ್ ದ ಟೋಟಲ್ ಅಮೌಂಟ್, ಇದು ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ನಾವು ನೋಡ್ಬೋದು ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಂಪಲ್ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ 2 different sources ಆನ್ ಅ ಪ್ರಿನ್ಸಿಪಲ್ ಆಫ್ 6000 ಫಾರ್ 4 years ಇಸ್ 480. ಅಂದರೆ 6000 ಅಸಲಿನ ಮೇಲೆ 2 ಬೇರೆ ಬೇರೆ ಮೂಲಗಳಿಂದ 4 ವರ್ಷಗಳಲ್ಲಿ ದೊರೆತ ಸರಳ ಬಡ್ಡಿಯ ವ್ಯತ್ಯಾಸವು 480 ಆಗಿದೆ. ಓಕೆ, ಅವುಗಳ ವಾರ್ಷಿಕ ಬಡ್ಡಿ ದರಗಳು ಕ್ರಮವಾಗಿ R1 ಮತ್ತು R2. ಓಕೆ, ನಾವೀಗ R1 - R2 ಏನಿದೆ ಇದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ,
ಸೊ ನಮಗೆ ಗೊತ್ತಿದೆ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್. ಓಕೆ, ಸಿಂಪಲ್ ಇಂಟ್ರೆಸ್ಟ್ 1 ಮತ್ತು ಸಿಂಪಲ್ ಇಂಟ್ರೆಸ್ಟ್ 2. ಸೊ ಇದು 2ರಿಂದ ಡಿಫ್ರೆನ್ಸ್ ಏನಿದೆ 480 ಇದೆ. ಸೊ ಇದು 1, ಇದು 2. ಸೊ ಸಪೋಸ್ ನಾವು ಒಂದು ಪರ್ಸನ್ಗೆ ಈ ಒಂದು 6,000 ಕೊಟ್ಟಿದ್ದೀವಿ. ಓಕೆ, ಈ ಪರ್ಸನ್ 2ಗೆ ಕೂಡ ನಾವು 6,000 ಕೊಟ್ಟಿದ್ದೀವಿ. ಓಕೆ, ಇದರಲ್ಲಿ ಬಂದ ಬಡ್ಡಿ ಮತ್ತು ಇದರಲ್ಲಿ ಬಂದ ಬಡ್ಡಿ, ಈ 2 ಡಿಫ್ರೆನ್ಸ್ ಏನಿದೆ ಅಂದರೆ ಇದು 480 ಇದೆ. ಅಷ್ಟೇ, ಇದು ಈ ಕ್ವಶನಿನ ಸಾರಾಂಶ. ಓಕೆ, ನಾವು ಈಗ ಏನು ಫೈಂಡ್ ಔಟ್ ಮಾಡಬೇಕು? ಈ ರೇಟ್ ಆಫ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಗೊತ್ತಿದೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು, PTR/100. ಓಕೆ, ಸೊ ಇದು ಅಷ್ಟೇ, PTR/100. ಇದು R1 ಹಾಗೂ ಇದು R2 ಅಂತ ತೊಗೊತಾ ಇದ್ದೀವಿ. ಇದು 480 ಇದೆ. ಓಕೆ, ನಮಗೆ R1 ಮೈನಸ್ R2 ಈಕ್ವಲ್ಸ್ ಟು 480. ಇಲ್ಲಿ ನಾವು PTನ ಕಾಮನ್ ತಗೊತೀವಿ. ಓಕೆ, ಪ್ರಿನ್ಸಿಪಲ್ ಹಾಗೆ ಟೈಮು 2 ಸೇಮ್ ಇದೆ. ಇಲ್ಲಿ 4 ವರ್ಷ ಟೈಮ್ಗೆ ಸೇಮ್ 6,000 ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ. ಓಕೆ, ಸೊ 480 ಇಂಟು 100 ಡಿವೈಡೆಡ್ ಬೈ 6,000 ಇದು ಪ್ರಿನ್ಸಿಪಲ್. ಹಾಗೆ ಟೈಮ್ ಎಷ್ಟಾಗುತ್ತೆ? 4 years. ಇದು R1 ಮೈನಸ್ R2. ಓಕೆ, ಸೊ ಈ 0 ಕ್ಯಾನ್ಸಲ್, 6 8 4 1 4 2. ಸೊ R1 ಮೈನಸ್ R2 ಈಸ್ 2%. ಓಕೆ, ಆಪ್ಷನ್ ಎ ನಮ್ಮ ರೈಟ್ ಆನ್ಸರ್. ಸೊ ಈ ಕ್ವಶನ್ ನಾವು ನೋಡೋಣ. A person invests a principal of 8,200 for 3 years at a simple interest rate of 6% per annum. What total amount will he receive upon maturity? ಓಕೆ, ಒಬ್ಬ ವ್ಯಕ್ತಿಯು 2,800 ಅಸಲು ವಾರ್ಷಿಕ 6% ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಅವಧಿಯ ಹೂಡಿಕೆ ಮಾಡುತ್ತಾನೆ. ಅವಧಿ ಮುಗಿದ ನಂತರ ಆತನಿಗೆ ಸಿಗುವ ಒಟ್ಟು ಮೊತ್ತ ಎಷ್ಟು? ಓಕೆ, ಒಟ್ಟು ಮೊತ್ತ ಅಂದರೆ ಅಮೌಂಟ್ ಫೈಂಡ್ ಔಟ್ ಮಾಡ್ಬೇಕು ನಾವಿಲ್ಲಿ. ಅಮೌಂಟ್ ಏನಂದರೆ ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಓಕೆ, ನಾವು ಫಸ್ಟ್ ನಮಗೆ ಪ್ರಿನ್ಸಿಪಲ್ ಗೊತ್ತಿದೆ. ಪ್ರಿನ್ಸಿಪಲ್ ಎಷ್ಟಿದೆ? 8,200. ಸೊ ನಾವೀಗ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು? ಪ್ರಿನ್ಸಿಪಲ್ ಎಷ್ಟಿದೆ? 8,200 ಇಂಟು 3 years ಇಂಟು 6% ಡಿವೈಡ್ ಬೈ 100. ಓಕೆ, ಸೊ ನಾವು 82 ಇಂಟು 3 6 18. ಓಕೆ, ಇದನ್ನು ಸಾಲ್ವ್ ಮಾಡೋಣ. 64 65 1476 76. ಈ 2 ಆ್ಯಡ್ ಮಾಡೋಣ. 6769. ಸೊ ಇದು ನಮ್ಮ ಆನ್ಸರ್. ಇದು ಅಮೌಂಟ್, ಒಟ್ಟು ಮೊತ್ತ. ಓಕೆ, ಇದು ಸಿಮಿಲರ್ ಟೈಪ್ ಆಫ್ ಕ್ವಶನ್. ಇಲ್ಲಿ ಕೂಡ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಸೇಮ್ ಅಮೌಂಟನ್ನು ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಅಮೌಂಟ್ ಇದೆ. ಓಕೆ, ಸೊ ಏನಂದರೆ ಇಲ್ಲಿ ಲಾಂಗ್ ಡ್ಯೂರೇಷನ್ ಇದೆ. ಎಷ್ಟಿದೆ? 6 years ಇದೆ. 12% ಇಂಟ್ರೆಸ್ಟ್ ರೇಟ್ ಇದೆ. ಪ್ರಿನ್ಸಿಪಲ್ ಅಮೌಂಟ್ ಬಂದು 15,000 ಇದೆ, 15,000. ಓಕೆ, ನಾವು ಫಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. 15,000 ಇಂಟು 12% ಇಂಟು 6 ಡಿವೈಡ್ ಬೈ 100. ಓಕೆ, ಇದನ್ನು ಸಾಲ್ವ್ ಮಾಡೋಣ. ಸೊ 150 ಇಂಟು 12 6 72. ಎಷ್ಟು ಬರುತ್ತೆ? 10,800. ಓಕೆ, ಸಾರಿ. ಸೊ ಈಗ ಅಮೌಂಟ್ ಫೈಂಡ್ ಔಟ್ ಮಾಡಬೇಕು. ಅಮೌಂಟ್ ಅಂದರೆ ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಎಷ್ಟಿದೆ? 15,000 ಇದೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 10,800 ಇದೆ. ಸೊ 25,800. ಸೊ ಇದು ನಮ್ಮ ಅಮೌಂಟ್. ಸೊ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಸೊ ಇದು ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ಇಲ್ಲಿ. ಸೊ ಇದರಲ್ಲಿ ನಾವು ಕ್ವಶನನ್ನು ಓದೋಣ. ವಿಕ್ರಮ್ paid a simple interest of 720 rupees on a certain loan after 3 years. If the rate of interest was 6% per annum, find the value of the borrowed sum.
ಸೊ ವಿಕ್ರಮ್ ಒಂದು ನಿರ್ದಿಷ್ಟ ಸಾಲದ ಮೇಲೆ 3 ವರ್ಷಗಳ ನಂತರ 720 ರೂಪಾಯಿ ಸರಳ ಬಡ್ಡಿಯನ್ನು ಪಾವತಿಸಿದನು. ವಾರ್ಷಿಕ ಬಡ್ಡಿಯ ದರವು 6% ಆಗಿದ್ದರೆ ಆತ ಪಡೆದ ಸಾಲದ ಅಸಲು ಮೊತ್ತ ಎಷ್ಟು? ಸೊ ಕ್ವಶನ್ ಅರ್ಥ ಆಯ್ತಾ? ಸಾಲದ ಅಸಲು ಮೊತ್ತ, ಓಕೆ, ಬಾರೋಡ್ ಸಮ್. ಸೊ ದಿಸ್ ಈಸ್ ಪ್ರಿನ್ಸಿಪಲ್. ಓಕೆ, ಪ್ರಿನ್ಸಿಪಲ್ ಫೈಂಡ್ ಔಟ್ ಮಾಡ್ಬೇಕು ನಾವು ಈ ಕ್ವಶನ್ ಅಲ್ಲಿ. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಬಳಸೋಣ. ಸೊ PTR/100. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 720 rupees. ಓಕೆ, ಸೊ ಪ್ರಿನ್ಸಿಪಲ್ ಫೈಂಡ್ ಔಟ್ ಮಾಡ್ಬೇಕಲ್ವಾ? ಸೊ ಈ 100 ಇಲ್ಲಿ ಹೋಗುತ್ತೆ. ಸೊ ಟೈಮ್ ಎಷ್ಟು? 3 years ಇದೆ. ಇಯರ್ಸ್ ಅಲ್ಲೇ ಇದೆ, ಏನು ಕನ್ವರ್ಷನ್ ಬೇಡ. 6%. ಸೊ ಈಗ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಪ್ರಿನ್ಸಿಪಲ್ ಎಷ್ಟು ಬಂದಿದೆ? 40 into 100, ಇಟ್ ಈಸ್ 4000 rupees. ಇದು ನಮ್ಮ ಸಮ್ ಬಾರೋಡ್ ಅಥವಾ ಅಸಲು ಮೊತ್ತ. ಓಕೆ, ಸೊ the difference between the simple interest earned on a specific sum of money at an annual rate of 6% for 7 years and 8 years is 54 rupees. What is the sum? ಒಂದು ನಿರ್ದಿಷ್ಟ ಅಸಲಿನ ಮೇಲೆ ವಾರ್ಷಿಕ 6% ಬಡ್ಡಿಯ ದರದಲ್ಲಿ 7 ವರ್ಷಗಳು ಮತ್ತು 8 ವರ್ಷಗಳಿಗೆ ದೊರೆಯುತ್ತಿರುವ ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸವು 54 ಆಗಿದೆ. ಹಾಗಾದರೆ ಅಸಲು ಎಷ್ಟು? ಸೊ ಇಲ್ಲಿ ನಾವು ಪ್ರಿನ್ಸಿಪಲ್ ಫೈಂಡ್ ಔಟ್ ಮಾಡಬೇಕು. ಕರೆಕ್ಟ್? ಸೊ ಅಸಲು ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಇಂಟ್ರೆಸ್ಟ್ ಒಂದು 8 ವರ್ಷದ್ದು, ಇನ್ನೊಂದು 7 ವರ್ಷದ್ದು. ಸೊ ಈ ಎರಡ ವ್ಯತ್ಯಾಸ ಬಂದು 54 ರೂಪಾಯಿ. ಓಕೆ, ಸೊ ಪ್ರಿನ್ಸಿಪಲ್ ಏನಿದೆ ಸೇಮ್ ಇರುತ್ತೆ. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಅದು ಸೇಮ್ ಇದೆ. ಸೊ ಇಲ್ಲಿ ಟೈಮ್ ಏನಿದೆ 7 ಮತ್ತು 8 ವರ್ಷ. ಓಕೆ, ಇದೇನಿದೆ 54. ಸೊ ಪ್ರಿನ್ಸಿಪಲ್ ಏನಾಗುತ್ತೆ? ಇದು 1 ಆಗುತ್ತೆ. ಸೊ 54 into 100 ಡಿವೈಡ್ ಬೈ ರೇಟ್. ಆರ್ ಎಷ್ಟಿದೆ? ರೇಟ್ ಆಫ್ ಇಂಟ್ರೆಸ್ಟ್ 6%. 6 9 54. ಸೊ ಪ್ರಿನ್ಸಿಪಲ್ ಏನಿದೆ? 900 rupees. ಇದು ನಮ್ಮ ಅಸಲು ಮೊತ್ತ.